ಹಲ್ಲೆ ಪ್ರಕರಣದ ಬಗ್ಗೆ ಕೇಂದ್ರ ಗೃಹ ಇಲಾಖೆಗೆ ದೂರು ನೀಡಲು ಸಿದ್ಧತೆ ನಡೀತಾ ಇದೆ ಬಿಜೆಪಿಯಿಂದ. ಯಾಕೆಂದ್ರೆ ಕಾಂಗ್ರೆಸ್ಗೆ ಮುಜುಗರವನ್ನು ತರಲಿಕ್ಕೆ ಹೊರಟಿದೆ. ಕಾನೂನಾತ್ಮಕವಾದಂತಹ ಹೋರಾಟಕ್ಕೂ ಕೂಡ ಬಿಜೆಪಿ ಮುಂದಾಗ್ತಾ ಇದೆ. ಅಂದ್ರೆ ಕೇಂದ್ರ ಗೃಹ ಇಲಾಖೆಗೆ ದೂರು ನೀಡೋಕೆ ಎಲ್ಲಾ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಕೇಂದ್ರ ಸಚಿವರ ನಿಯೋಗದಿಂದ ಮೋದಿ ಮತ್ತು ಅಮಿತ್ ಶಾ ಭೇಟಿಗೆ ನಿರ್ಧಾರ ಮಾಡಿದ್ದಾರೆ. ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಮೂಲಕ ಭೇಟಿ ಮಾಡಬೇಕು ಅಂತ ಈಗ ಬಿಜೆಪಿ ನಿಯೋಗ ರೆಡಿಯಾಗಿದೆ. ಪದೇ ಪದೇ ಬಿಜೆಪಿ ಶಾಸಕರ ಮೇಲೆ ಎಫ್ಐಆರ್ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂಥದ್ದು, ಕಾಂಗ್ರೆಸ್ ಆಡಳಿತದ ದ್ವೇಷ ರಾಜಕಾರಣ, ಕಾನೂನು ವೈಫಲ್ಯತೆ ವರದಿ. ಹೊಸ ವರ್ಷದ ಆರಂಭದಿಂದಲೇ ಟಾರ್ಗೆಟ್ ಕಾಂಗ್ರೆಸ್ ಕ್ಯಾಂಪೇನ್ ಶುರುವಾಗಲಿದೆ. ಸಿಟಿ ರವಿ ಮತ್ತು ಮುನಿರತ್ನ ಮೇಲಿನ ಮೊಟ್ಟೆ ದಾಳಿ, ಈ ಕೇಸ್ಗೆ ಸಂಬಂಧಪಟ್ಟಂತೆ ನೋಡಿ, ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸಮರ. ಇದು ಅಲ್ಲಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಆರೋಪಗಳನ್ನು, ಐಟಿ, ಇಡಿ, ಸಿಬಿಐ ರೇಡ್ ಆದರೆ ಇಲ್ಲ, ಅವರು ರಾಜಕಾರಣದಲ್ಲಿ ಅವರು ದ್ವೇಷದ ರಾಜಕಾರಣ ಅವ್ರ ಕೈಲಿದೆ ಅಂತ ಅವರು ದಾಳಿ ಮಾಡಿಸ್ತಾರೆ ಅಂತ. ಇಲ್ಲಾದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹಾಗಾಗಿ ಇವ್ರ ನೆರಳಲ್ಲೇ ಎಲ್ಲವೂ ಕೂಡ ನಡೀತಾ ಇದೆ ಅಂತ ಇವರು ಆರೋಪ ಮಾಡ್ತಾರೆ. ರಾಜ್ಯಕ್ಕೆ ತಿಕ್ಕಾಟಗಳು ನಡೀತಾ ಇದೆ. ಪದೇ ಪದೇ ಎಫ್ಐಆರ್ ಹಾಕ್ತಾ ಇದ್ದಾರೆ ಬಿಜೆಪಿ ಶಾಸಕರ ಮೇಲೆ, ಅದರಲ್ಲೂ ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವಂಥ ಕೆಲಸ ಕರ್ನಾಟಕದಲ್ಲಿ. ಈ ರೀತಿ ಸಂದೇಶವನ್ನು ಕೊಡಲಿಕ್ಕೆ, ಕೇಂದ್ರ ಸರ್ಕಾರದ ಮೊರೆ ಹೋಗಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಕೇಂದ್ರ ಇಲಾಖೆಗೆ ದೂರು ಕೊಡೋಕೆ, ಅಲ್ಲಿಂದ ಕಡಿವಾಣ ಹಾಕಿಸ್ಲಿಕ್ಕೆ. ನೋಡಿ, ಈಗ ರಾಜ್ಯ ಸರ್ಕಾರಕ್ಕೆ ಕಡಿವಾಣ ಹಾಕುವಂಥವ್ರು ಯಾರು? ಕೇಂದ್ರ ಗೃಹ ಇಲಾಖೆಯಿಂದ ಕಡಿವಾಣ ಹಾಕೋಕ್ಕಾಗತ್ತಾ? ಆ ಪ್ಲ್ಯಾನನ್ನು ಈಗ ಮಾಡ್ತಾ ಇದ್ದಾರೆ ಅವರು. ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಕರ್ನಾಟಕದಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ನಮ್ಮದಿದೆ, ಸೊ ಅಲ್ಲಿಂದ ನಾವು ಬಿಗಿ ಮಾಡಿಸೋಣ, ಒಂದು ಎಚ್ಚರಿಕೆ ಸಂದೇಶ ಕೊಡಿಸೋಣ ಅನ್ನುವಂಥ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ. ಅಂದರೆ ಪ್ರತಿಯೊಂದು ಕೂಡ ಈಗ ರಾಜಕೀಯ ಬಣ್ಣವನ್ನು ತೆಗೆದುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ನೋಡಿ, ಸಿಟಿ ರವಿ ಅವ್ರದ್ದು ಕೇಸ್ ಆದಮೇಲೆ ಎಲ್ಲರೂ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ರಾಜಕೀಯ ಪ್ರೇರಿತ, ಅವರ ಅಡಿಯಲ್ಲೇ, ಅವರ ಕೈ ಕೆಳಗಡೆ ಅವ್ರು ಹೇಳ್ದಂಗೆ ಪೊಲೀಸರು ಕೇಸ್ ಹಾಕ್ತಿದ್ದಾರೆ, ಎಫ್ಐಆರ್ ಮಾಡ್ತಾ ಇದ್ದಾರೆ, ಬಂಧಿಸ್ತಾ ಇದ್ದಾರೆ. ಓವರಾಲ್ ಇದು ಕುತಂತ್ರ ರಾಜಕಾರಣ, ದ್ವೇಷದ ರಾಜಕಾರಣ ಮಾಡ್ತಾ ಇರೋದು ಕಾಂಗ್ರೆಸ್ನವರು ಅನ್ನೋದು ಅವರ ಆರೋಪ. ಮುನಿರತ್ನ ಮೊಟ್ಟೆ ಪ್ರಕರಣ ಏನಿದೆ, ಮೊಟ್ಟೆ ದಾಳಿದು, ಅದು ಕೂಡ ಅಷ್ಟೇ. ಅವ್ರು ನೇರ ಆರೋಪ, ನಾನು ಕೊಲೆ ಮಾಡಿದ್ರೆ ಹಂಗೆ ಕಾಂಗ್ರೆಸ್ನವರೇ ಕಾರಣ ಅಂತೇಳಿ ಅವರು. ಹೀಗಿರುವಾಗ ಅವ್ರಿಗೇನಾಗ್ತಿದೆ ಅಂತ ಹೇಳಿದ್ರೆ, ಈಗ ಅಭದ್ರತೆ ಕಾಡ್ತಾ ಇದೆ. ನಮಗೆ ಕೊಲೆ ಬೆದರಿಕೆ ಇದೆ, ನಮಗೆ ಗನ್ಮ್ಯಾನ್ ಕೊಡಿ ಅಂತ ಕೇಳಿದ್ರು ಸರ್ಕಾರ ಕೊಡ್ತಾ ಇಲ್ಲ, ದೂರು ಹೋದರೂ ಕೂಡ ತೆಗೆದುಕೊಳ್ತಾ ಇಲ್ಲ. ನೋಡಿ, ಸಿಟಿ ರವಿ ಅಲ್ಲಿ ಹೆಬ್ಬಾಳ್ಕರ್ ವಿರುದ್ಧ ದೂರು ಕೊಟ್ಟಿದ್ರು, ಅವ್ರ ಬೆಂಬಲಿಗರ ವಿರುದ್ಧ ಕ್ರಮ ಆಗಲಿಲ್ಲ. ಅವ್ರು ಹೇಳಿದ ಮಾತ್ರ ಆಗ್ತಾ ಇದೆ, ವಿರೋಧ ಪಕ್ಷದವ್ರು ಹೇಳಿದ್ರೆ ಆಗೋದಿಲ್ಲ. ಇದು ಯಾವ ರೀತಿ ಕಾನೂನು ಅಂಥೇಳಿ ಎಲ್ಲ ವರದಿಗಳನ್ನ ಇಟ್ಕೊಂಡು ಕೇಂದ್ರದ ಮೊರೆ ಹೋಗೋಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಎಲ್.ಎನ್. ಸ್ವಾಮಿ ನೀಡ್ತಾರೆ. ಎಲ್.ಎನ್. ಸ್ವಾಮಿ, ಈಗ ನೋಡ್ತಾ ಇದ್ದೀವಿ, ಪ್ರತಿಯೊಂದು ಕೂಡ ಈಗ ವಿರೋಧ ಪಕ್ಷಗಳ ಮೇಲೆ ಏನೇ ದಾಳಿ ಆದರೂ ಕೂಡ, ಏನೇ ಎಫ್ಐಆರ್ ಆದರೂ ಕೂಡ ಅದು ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹಾಗಾಗಿ ಈಗ ವಿರೋಧ ಪಕ್ಷದ ನಾಯಕರಿಗೆ ಒಂದು ರೀತಿ ಅಭದ್ರತೆಯ ಪ್ರಶ್ನೆ ಕಾಡ್ತಾ ಇದೆಯಾ? ಯಾವ ರೀತಿ ಸಮರಕ್ಕೆ ಮುಂದಾಗಿದ್ದಾರೆ? ಕೇಂದ್ರ ಸರ್ಕಾರದ ಮೊರೆ ಹೋಗಲಿಕ್ಕೆ ಏನೆಲ್ಲ ಪ್ಲಾನ್ಗಳು ನಡೀತಾ ಇದೆ ಬಿಜೆಪಿಯಿಂದ? ಪ್ರಭು, ಬೆಳಗಾವಿಯ ಅಧಿವೇಶನದಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಮೇಲೆ ಹಲ್ಲೆ ಪ್ರಕರಣ ಸೇರಿದಂತೆ ನಿನ್ನೆ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದ ಪ್ರಕರಣ, ಇವೆರಡೂ ಈಗ ಬಿಜೆಪಿಗೆ ಸಿಕ್ಕಂತ ಒಂದು ಬ್ರಹ್ಮಾಸ್ತ್ರ. ಈಗಾಗಲೇ ಸಿಟಿ ರವಿ ಅವರ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಸಾಕಷ್ಟು ಹೋರಾಟ ನಡೆಸ್ತಾ ಇದೆ, ಪ್ರತಿಭಟನೆಗಳನ್ನ ಮಾಡಿದೆ. ಜೊತೆಗೆ ರಾಜ್ಯಪಾಲರ ಅಂಗಳಕ್ಕೂ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ರಾಜ್ಯಪಾಲರು ಇದರ ಮಧ್ಯಸ್ಥಿಕೆ ವಹಿಸಿ ಸರ್ಕಾರದ ಮತ್ತು ಕಾನೂನುಬಾಹಿರವಾಗಿ ಸಿಟಿ ರವಿ ಅವರನ್ನು ಬಂಧನ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಮಧ್ಯಪ್ರವೇಶಿಸಬೇಕು, ನ್ಯಾಯ ಒದಗಿಸಿಕೊಡ್ಬೇಕು ಎಂಬ ಮನವಿಯನ್ನು ಸಲ್ಲಿಸಲಾಗಿದೆ. ಸಾಕಷ್ಟು ಸುದ್ದಿಗೋಷ್ಠಿಗಳನ್ನ ಮಾಡಿ ಒಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದೆ. ಈ ನಿನ್ನೆ ನಡೆದ ಮುನಿರತ್ನ ಅವರ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಸಾಕಷ್ಟು
ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಈ ಎರಡೂ ಪ್ರಕರಣವನ್ನ ಇಟ್ಟುಕೊಂಡು ಮುಂದೆ ಕಾನೂನು ಹೋರಾಟಕ್ಕೆ ಸೇರಿದಂತೆ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಸಂಪೂರ್ಣವಾದಂತ ಒಂದು ವರದಿ ಕೊಟ್ಟು ಅಲ್ಲಿಂದ ಇನ್ನಷ್ಟು ಆ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕಾನೂನಾತ್ಮಕ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಮಾಹಿತಿ ಹೈಕಮಾಂಡ್ ನಾಯಕರಿಗೆ ಆ ಮಾಹಿತಿ ನೀಡುವ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರಿಗೆ ದೂರನ್ನು ಕೊಡುವುದಕ್ಕೆ ಎಲ್ಲ ರೀತಿಯ ಸಂಪೂರ್ಣವಾದಂತಹ ಒಂದು ಮಾಹಿತಿಗಳನ್ನ ಕಲೆ ಹಾಕಿ ವರದಿ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಇನ್ನೊಂದು 2-3 ದಿನಗಳಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವು ನಾಯಕರು ಗೃಹ ಸಚಿವರನ್ನ ಹಾಗೂ ಪ್ರಧಾನಿಯವರನ್ನ ಭೇಟಿಯಾಗಿ ಸಂಪೂರ್ಣ ವರದಿಯನ್ನ ಕೊಡೋದಕ್ಕೆ ಸದ್ದಿಲ್ಲದೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಯಾಕೆಂದ್ರೆ ಪದೇ ಪದೇ ಬಿಜೆಪಿ ನಾಯಕರ ಮೇಲೆ ಹಲ್ಲೆ FIR ಆಗ್ತಾ ಇರೋದು ಹಾಗೂ ದಾಳಿ ಆಗ್ತಾ ಇರೋದು ಈ ಎಲ್ಲವೂ ಕೂಡ ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಹಾಗೂ ವಿಪಕ್ಷಗಳನ್ನ ಭಯದಲ್ಲಿ ಇಡುವಂತ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಬಿಜೆಪಿ ನಾಯಕರು ಸಾಕಷ್ಟು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಆರೋಪದ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ಇಟ್ಕೊಂಡು ರಾಜ್ಯಾದ್ಯಂತ ಮತ್ತೊಂದು ಕ್ಯಾಂಪೈನ್ ಮಾಡಿ ಸರ್ಕಾರಕ್ಕೆ ಇನ್ನಷ್ಟು ಮುಜುಗರ ಉಂಟು ಮಾಡೋದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಥ್ಯಾಂಕ್ ಯು ಎಲ್ ಸ್ವಾಮಿ ಮಾಹಿತಿಗಾಗಿ. ಈಗ BJP ತಮ್ಮ ಶಾಸಕರ ಮೇಲೆ ಆಗ್ತಿರುವಂತಹ FIRಗಳು ದಾಳಿಗಳ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಸಮರವನ್ನು ಸಾರಿದೆ, ತೀರ್ಮಾನಕ್ಕೆ ಬಂದಿದೆ. ಕೇಂದ್ರ ಗೃಹ ಸಚಿವರಿಗೆ ಮತ್ತು ಮೋದಿಯವರಿಗೆ ಇದ್ರ ಬಗ್ಗೆ ದೂರು ಕೊಡಬೇಕು ಅಂತ. ನೋಡಿ, ಅದು ಏನೇ ಆದರೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಇಲ್ಲಿ ಅವಕಾಶಗಳು ಇರುವುದಿಲ್ಲ. ಕಾನೂನಾತ್ಮಕವಾಗಿ ಕೋರ್ಟ್ಗಳಿಂದ ಏನಾದರೂ ಬರಬಹುದು, ಆದರೆ ಈಗ ಸರ್ಕಾರ ಅಂತ ಬಂದಾಗ ಅವ್ರ ಅಧಿಕಾರ ಏನಿದೆ ಅವ್ರು ಮಾಡ್ತಾರೆ, ಇವ್ರು ಏನಿದೆ ಇವ್ರು ಮಾಡ್ತಾರೆ.